ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಸಾಗರ್. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರ ಎಂದೇ ಕರೆಸಿಕೊಂಡಿರುವಂತಹ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಶಾಸಕರಾಗಿ ದಿನಕರ್ ಶೆಟ್ಟಿ ಅಲ್ಪ ಮತಗಳ ಅಂತರದಿಂದ ಆಯ್ಕೆಯಾಗಿದ್ರು. ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂತಹ ದಿನಕರ್ ಶೆಟ್ಟಿ ಅವರು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಕಾರ್ಯ, ಅವರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿದರ ಜೊತೆಗೆ ಕ್ಷೇತ್ರದಲ್ಲಿ ಶಾಸಕರು ಹಾಗೂ ಮತದಾರರ ನಡುವಿನ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ನಾವೀಗ ಕುಮಟಾ ಪಟ್ಟಣದಲ್ಲಿದ್ದೇವೆ. ಕುಮಟಾ ಏನು ಮತದಾರರ ಬಳಿ ಕೇಳ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅಭಿವೃದ್ಧಿಗೆ ಹಣನೇ ಬರ್ತಾ ಇಲ್ಲ, ಹಂಗಾಗಿ ಅವರು MLA ಏನ್ ಮಾಡೋರು? ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ರೋಡ್ ಅಭಿವೃದ್ಧಿ ಆಗ್ತದೆ. ಸರ್ಕಾರನೇ ಹಣ ಬಿಡದಿದೆ, ಇಲ್ಲಿ ಲೋಕಲ್ MLA ರೋಡ್ ಮಾಡೋ ಅಭಿವೃದ್ಧಿ ಮಾಡೋದ್ರೆ ಅವರು ಏನ್ ಮಾಡೋಕ್ಕೂ ಬರುದಿಲ್ಲ ಅಂತ. ಏನೇನ್ ಪ್ರಾಬ್ಲಮ್ ಇದೆ ಈಗ ಇಲ್ಲಿ ಕ್ಷೇತ್ರದಲ್ಲಿ? ಯಾವ ರಸ್ತೆ ಹೋದ್ರು ಯಾವ್ದು ರಸ್ತೆ ಸರಿಯಲ್ಲ. ಮೊದಲನೇದಾಗಿ ಸರಿಯಾಗಿ ಚರಂಡಿಗಳು ಸರಿಯಾಗಿಲ್ಲ, ಎಲ್ಲಾ ಚರಂಡಿ ನೀರು ರಸ್ತೆ ಮೇಲೆ ಹರಿತದೆ. ಅದು ಗಲೀಜ್ ನೀರು ಇರ್ಬೋದು, ಅದ್ರಲ್ಲಿ ಜನ ಪಾಪ ಓಡಾಡ್ಕಂತ ಬೈಕ್ ನಮ್ಗೆ ಆಟೋಗಂತೂ ಸಿಕ್ಕಾಪಟ್ಟೆ ರಸ್ತೆ ತೊಂದ್ರೆ. ಅದು ದಿನ ಒಂದು ಪಂಚರ್ ಆದ್ರೂ ₹100 ಹೋಗ್ತದೆ ನಮ್ಗೆ. 20 ಗಂಟೆ ಮತ್ತೆ ಇನ್ನು ಬದಿ ಬಂದ್ರೆ ನಮಗ್ ಬೈತ್ರು, ಪಂಚರ್ ಆದ ತಗೊಂಡಾಗ ನಮಗ್ ಬೈತ್ರು. ಈಗ MLA ಮೂರನೇ ಟೈಮ್ ಆಯ್ಕೆ ಆಗ್ಯಾರ. ಈಗ 2.5 ವರ್ಷದಲ್ಲಿ ಅವ್ರ ಕೆಲಸ ಹೆಂಗಿದೆ? ಈಗ ನಮ್ಮ ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ಅವ್ರ ತಕ್ಕ ಮಟ್ಟಿಗೆ ಅವ್ರು ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ. ಆದ್ರೆ ಈಗ ಸರ್ಕಾರ ಬಂದ ಮೇಲೆ ಹಣ ಬಿಡುಗಡೆ ಆಗುದಿಲ್ಲ ಅಂದ್ರೆ ಅವ್ರವ್ರದ್ದು ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಇನ್ನೇನೇನ್ ಕೆಲಸ ಆಗ್ಬೇಕಂತ ಉಳಿದ ಟೈಮಲ್ಲಿ ಆದ್ರೆ ಈಗ ಅದೇ ಸರಿಯಾದ ಒಂದು ರೋಡ್, ನೀರು ಸೌಕರ್ಯ ಇರ್ಬೋದು, ಅಥವಾ ಏನಾದ್ರು ಈ ಗಟಾರ ಡ್ಯಾನ್ ಮಾಡೋದು ಇರ್ಬೋದು, ಎಲ್ಲ ಸರಿಯಾಗಿ ಒಂದು ರಸ್ತೆ ಎಲ್ಲ ಸರಿಯಾಗಿ ಆದ್ರೆ ಒಂದು ಅದೇ ದೊಡ್ಡ ಜನಕ್ಕೆ ಇದು. ಇಲ್ಲೊಂದು ಮೇನ್ ಆಗಂದ್ರೆ ಆಸ್ಪತ್ರೆ ಇಲ್ಲ ಅಂತ ಹೇಳ್ತಾರೆ, ಅದನ್ನೇನಾದ್ರೂ ಮಾಡೋ ಪ್ರಯತ್ನ ಮಾಡ್ಯಾರ ಏನೋ? ಅದ್ರ ಬಗ್ಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ ನೋಡ್ಬೇಕು ಮುಂದೆ ಸರ್ಕಾರ ಏನ್ ಮಾಡ್ತದೆ, ಮಾಡ್ತಾ ಅಂದ್ರೆ ಭರವಸೆ ಕೊಟ್ಟಿದ್ದಾರೆ ಅಂತ. ನೋಡ್ಬೇಕು ಮುಂದೊಂದು ಯಾವ ರೀತಿ ಆಗ್ತದೆ ಅಲ್ಲಿ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2.5 ವರ್ಷದಿಂದ ಚುನಾವಣೆ ನಡೆದಾಗ ದಿನಕರ್ ಶೆಟ್ಟರು ಆಯ್ಕೆಯಾಗಿದ್ರು. 2.5 ವರ್ಷದಲ್ಲಿ ಅವ್ರ ಆಡಳಿತ ಹೆಂಗಿದೆ ಸರ್? ಈಗ ಅವರು ವಿರೋಧ ಪಕ್ಷದಲ್ಲಿ, ಅವ್ರದ್ದು ವಿರೋಧ ಪಕ್ಷದಲ್ಲಿ ಕೆಲವು ಕೆಲಸ ಮಾಡ್ತಾ ಇದ್ದಾರೆ. ಈಗ ಗೆಲ್ಲಬೇಕಾದ್ರೆ ಸಾಕಷ್ಟು ಭರವಸೆಗಳನ್ನೆಲ್ಲ ಕೊಟ್ಟಿರ್ತಾರೆ, ಅವನ್ನೆಲ್ಲ ಈಡೇರಿಸ್ತಾ ಇದಾರ. ಮೂರನೇ ಟೈಮ್ ಗೆದ್ದ ಬಹಳ ನಿರೀಕ್ಷೆ ಇದೆ ಮತದಾರರದ ಅವ್ರದ್ದು. 2.5 ವರ್ಷ ಇದೆ, ಇನ್ನೂ 2.5 ವರ್ಷ ಉಂಟಲ್ಲ, ನಿರ್ವಹಿಸಬಹುದು. ಈಗ ಏನೇನ್ ಕೆಲಸ ಮಾಡ್ಬೇಕಂತೆ ಸರ್ ಇನ್ನು ಉಳಿದಿದ್ದ ಅವಧಿಯಲ್ಲಿ? ಫಸ್ಟ್ ಇದು ನಮ್ದು ಈ ಹೈವೇ ಉಂಟಲ್ಲ, ಹೈವೇ ಆಮೆಗತಿಲಿ ಇನ್ನೂ ಆಗ್ತಾ ಇದೆ. ಜನರ ಆಕ್ಸಿಡೆಂಟು ವಗೈರೆ ಇಂಥದ್ದು ಬಹಳ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಅಂತೂ ಪುನಃ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಮತ್ತೇನು ಕಾಣ್ತಾನೆ ಇಲ್ಲಪ್ಪ. ಎಲ್ಲ ಅವ್ರ ತೃಪ್ತಿಕರ ಇದೆ, ಒಟ್ಟಾಗಿ ಪರವಾಗಿಲ್ಲ ಮಾಡ್ತೀಯಾರಂತ? ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಈಗ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ MLA ದಿನಕರ್ ಶೆಟ್ಟಿ ಆಗಿ 2.5 ವರ್ಷ ಆಗಿದೆ. ಹೆಂಗಿದೆ ಅವ್ರ ಆಡಳಿತ? ಆಡಳಿತ ಏನು ಇಲ್ಲ ಸರ್, ಯಾಕಂದ್ರೆ ಈ ಅಭಿವೃದ್ಧಿ ಕೆಲಸ ನೋಡ್ಲೇ ಇಲ್ಲ. ಈಗ ನಮ್ಮ ಹಿರಿಯರೊಬ್ರು ತೀರ್ಕೊಂಡ್ರು, ಸ್ಮಶಾನಕ್ಕೆ ಹೋದ್ರೆ ಅಯೋಮಯ. ಅಲ್ಲಿ ಒಂದೊಂದ್ ಕಡೆ ಆ ಸ್ಮಶಾನ ವಗೇರೆ ನೋಡಿದ್ರೆ ಒಂದು 5 ಮಿನಿಟ್ ಕೂತ್ಕೊಳ್ಳೋ ಕಾಣ್ತಾ. ಅಲ್ಲಿ ಕ್ಲೀನಿಂಗ್ ಇಲ್ಲ, ಏನಿಲ್ಲ, ಎಂತಿಲ್ಲ. ಊರಲ್ಲೂ ಅದೇ ತರ ತಿಳಿತಾ. ಬಿಜೆಪಿ ಅಂತ ಹೇಳಿ ವೋಟ್ ಹಾಕಿದ್ದೇವೆ, ಏನ್ ಊರಿಗೇನಾದ್ರೂ ಉಪಕಾರ ಆದ್ರೂ ಒಳ್ಳೇದಿತ್ತು. ಮೂರನೇ ಟರ್ಮ್ ಗೆದ್ದಿರೋದು, ನಿಮ್ ನಿರೀಕ್ಷೆ ಬಹಳ ಇತ್ತು. ಏನ್ ಮಾಡೋದು? ಈಗ ಮಾತಾಡ್ತೀವಿ ಇದಾಗ್ತದೆ ಹೇಳ್ತಾರೆ. ಅದು ಹೆಂಗಾಗ್ತದೆ ಹೇಳೋದು ಅವ್ರಿಗೆ ಗೊತ್ತು, ನಮ್ಗಂತೂ ಹೆಂಗ್ ಗೊತ್ತ? ನಮ್ಗೆ ದಿವಸ ಅವ್ರ ಮನೆ ಬಾಗಿಲಿಗೆ ಹೋಗಕ್ಕಂತೂ ಆಗುದಿಲ್ಲ. ಆ ತರ ಆಗಿರ್ತದೆ ಹೇಳ್ತಾ. ಶಾಸಕರು ಸಿಗ್ತಾರೆ, ಏನಾದ್ರು ಸಮಸ್ಯೆ ಅಂತ ಹೋದ್ರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಹೇಳ್ತಾರೆ, ನೋಡುವ ಮಾಡುವ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಆಗಿರುದಿಲ್ಲ, ಯಾವುದೂ ಆಗಿರುದಿಲ್ಲ. ಆಗ್ಬೇಕಾಗಿತ್ತು. ಅವರು ಒಳ್ಳೆ ಜವಾಬ್ದಾರಿ ಜನ. ಅವರು ಈ ಜನಗಳಿಗೆ ಏನು ಉಪಯೋಗ ಆಗ್ಬೇಕು, ನರೇಂದ್ರ ಮೋದಿ ಅವರು ಮಾಡುವಂತ ವಿಷಯ ಅದು ಇಲ್ಲೆಲ್ಲ ಅಭಿವೃದ್ಧಿ ಆಗ್ಬೇಕಿತ್ತು ಬಹಳಷ್ಟು. ಏನ್ ಕೆಲಸ ಮಾಡ್ಬೇಕು ಇನ್ನು ಉಳಿದ 2.5 ವರ್ಷ ಇದೆ? ರಸ್ತೆ ಆಗ್ಬೇಕು ಸರ್. ಮೇನು ಜನಗಳು ತಿರ್ಗಾಡುವಾಗ ರಸ್ತೆ ಆಗ್ಬೇಕು. ಗರ್ಭಿಣಿ ಹೆಂಗಸರು ಡೆತ್ ಬಾಡಿ ಎಲ್ಲ ತಗೊಂಡು ಹೋಗುವಾಗ ಅಲ್ಲಲ್ಲೇ ಇದು. ಅನಂತರ ಈ ಪಡಿತರದಂತೂ ಸಮಸ್ಯೆನೇ ಅದು ಆಗ್ತಾ ಇದೆ. ಅದರಲ್ಲೂ ಈ ಸಿದ್ದರಾಮಯ್ಯನ ಸರ್ಕಾರ ಒಬ್ರಿಗೆ ಕೊಡ್ತಾರೆ, ಒಬ್ರಿಗೆ ಕೊಡೋದಿಲ್ಲ. ಇಂಥವೇ ಸಮಸ್ಯೆಗಳು ಹೇಳ್ತಾ. ಯಾವ ಆಫೀಸ್ನಲ್ಲಿ ಹೋದ್ರು ಕೆಳಗಡೆ ಕೈ ಹೋದವ್ರದ್ದು ಕೆಲಸ ಆಗಿರೋದಿಲ್ಲ. ಅದೆಲ್ಲ ಅವ್ರು ತಡಿಬೇಕು, ಅದು ಅವ್ರ ಜವಾಬ್ದಾರಿ. ನಿಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗ 2.5 ವರ್ಷ ಆಗಿದೆ. ಅವ್ರು ಗೆಲ್ಬೇಕಾದ್ರೆ ಸಾಕಷ್ಟು ಭರವಸೆ ಎಲ್ಲ ಕೊಟ್ಟಿರ್ತಾರೆ, ಅವೆಲ್ಲ ಈಡೇರಿಸ್ತಿದ್ದಾರೆ. ಹೆಂಗ್ ಕೆಲಸ ಮಾಡ್ತಿದ್ದಾರೆ? ನಮ್ಮಲ್ಲಿ ಹಳ್ಳಿ ಅದು, ನಾವಿಲ್ಲಿ ಟೌನ್ ಜನ ಅಲ್ಲ. ನೀವೆಲ್ಲ ವೋಟರ್ಸ್ ಅಲ್ಲ? ಹೌದು. ಏನೇನಾಗಬೇಕು? ಕೆಲಸ ಆಗುವಂತದೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಏನ್ ಕೆಲಸ ಆಗುವಂತದೆಲ್ಲ ಮಾಡ್ತಾ ಇದ್ದಾರೆ. ಈಗ ಮೂರನೇ ಟೈಮ್ ಗೆದ್ದಿದ್ದಾರೆ, ಬಹಳ ನಿರೀಕ್ಷೆಗಳಿದ್ವು, ಅವೆಲ್ಲ ಹೇಗ್ ನಡೀತಿದೆ? ಅವರು ಪ್ರತಿಫಲ ಹೆಂಗ್ ಮಾಡ್ಬೇಕು ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಏನೇನ್ ಆಗ್ಬೇಕು ಸರ್? ಈಗ 2.5 ವರ್ಷ ಇದೆ ಅಲ್ಲ ಇಲ್ಲಿ? ಹೌದು. ಈಗ ಇಲ್ಲಿ ರೋಡ್ ಆಗ್ಬೇಕು ಮೊದಲು.
ರೋಡ್ ಆಗ್ಬೇಕು, ಆ ನಂತರ ಕಾಲುವೆ ಆಗ್ಬೇಕು, ಎಲ್ಲ ಡೆವಲಪ್ಮೆಂಟ್ ಇಂಥದ್ದು ಆಗ್ಬೇಕು. ಹೌದು. ಈಗ MLA ಅವ್ರು ಹೆಂಗ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? ಅಡ್ಡಿಲ್ಲ, ಸಾಧಾರಣ ಮಾಡ್ತಾ ಇದ್ದಾರೆ, ಅಷ್ಟೇನು ಏನು ಇದು ಇಲ್ಲ. ಮತ್ತೆ ಅವರಿಗೆ ಮತ್ತೆ ಒಂದ್ ಕಡೆ ಇದು ಆಗ್ತದೆ, ಒಂದ್ ಸೈಡ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಹೈವೇ ರೋಡ್ ಇನ್ನೂ ಏನೂ ಆಗ್ಲಿಲ್ಲ ಸರ್, ನೋಡ್ಬೇಕು. ಈಗ ಅವರು ಬಹಳ ಭರವಸೆ ಎಲ್ಲ ಕೊಟ್ಟು ಗೆದ್ದು ಬಂದಿರ್ತಾರಲ್ಲ, ಎಲ್ಲ ಕೆಲಸ ಮಾಡ್ತೇವ್ರೆ. ಸಾಧಾರಣ ಮಾಡ್ತಾ ಇದ್ದಾರೆ, ಅಡ್ಡಿಲ್ಲ. ಅವ್ರಿಗೇನು ಇದು ಉಂಟು ಅಷ್ಟು ಮಾಡ್ತಾ ಇದ್ದಾರೆ ಅವರು. ಏನೇನ್ ಪ್ರಾಬ್ಲಮ್ ಇದೆ ಇಲ್ಲಿಗ? ಇಲ್ಲಿ ಈ ರೋಡಿನ ಒಂದು ಪ್ರಾಬ್ಲಮ್ ಇದೆ ನೋಡಿ, ಇಲ್ಲಿ ಮಾರ್ಕೆಟ್ ತರ ಆಗಿದೆ, ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ತದೆ. ಮತ್ತೆ ಈ ತೋಡಿನ ಕೆಲಸ ಅವ್ರದ್ದು ಇನ್ನೂ ಏನೂ ಆಗ್ಲಿಲ್ಲ. ಈ ತೋಡಿನ ಕೆಲಸ ಆಗ್ಬೇಕು, ಆ ಕಡೆ ಈ ಕಡೆ ತೋಡು ಆಗ್ಬೇಕು. ಸರ್, ಈಗ ನಮ್ಮ MLA ಅವ್ರು 2.5 ವರ್ಷ ಆಯ್ತು, ಹೆಂಗಿದೆ ಸರ್ ಅವ್ರ ಕೆಲಸ? ಅದಿಲ್ಲ, ಒಳ್ಳೆ ಇದೆ ಸರ್, ಒಳ್ಳೆ ಇದೆ. ಎಲ್ಲ ಪ್ರೀ ಸರ್ಕಾರ ಹೇಳುದು ಯಾವ ಕೆಲಸನೂ ಆಗ್ತಾ ಇಲ್ಲ ಈಗ. ತುಂಬಾ ಕೆಲಸ ಆಗ್ಬೇಕಾದ ಕೆಲಸ ಬಹಳ ಇದೆ ಈಗ. ಇವ್ರು ನೋಡಿದ್ರೆ ಅದು ಫ್ರೀ ಇದು ಫ್ರೀ ಅಂತ ಹೇಳಿ ಜನರನ್ನ ತೀವಿತಿದ್ದಾರೆ ಬಿಟ್ರೆ ಇವ್ರ ಅಭಿವೃದ್ಧಿ ಅಂತೂ ಮಾಡೋದಿಲ್ಲ. ನಮ್ಮ ಶಾಸಕರಿಗೆ ಅವಕಾಶ ಇತ್ತು, ಬೆನಿಫಿಟ್ ಸಿಗ್ತಾ ಇಲ್ಲ. ಈಗ 2 ಟರ್ಮ್ ನೋಡಿದ್ರೆ ಅವ್ರದ್ದು ಬಿಜೆಪಿ ಆಡಳಿತದಲ್ಲೂ ನೋಡಿದ್ರೆ ಕೆಲಸ ಹೆಂಗಾಗಿದೆ ಕುಮಟಾದಲ್ಲಿ? ಕುಮಟದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ತುಂಬಾ ಕೆಲಸ ಆಗಿದೆ. ಜನಸಾಮಾನ್ಯ ಯಾರು ಕೇಳಿದ್ರು ಹೇಳ್ತಾರೆ. ಈಗ ಈ 2.5 ವರ್ಷದಲ್ಲಿ ಏನ್ ಕೆಲಸ ಆಗ್ತಿಲ್ಲ. ಬರ್ಬೇಕಲ್ಲ, ಬಂಡವಾಳ ಬಂದ್ರೆ ಮಾತ್ರ ಅಲ್ಲ ಮಾಡೋದು. ಅವ್ರಿಗೆ ಮೆಜಾರಿಟಿ ಏನಾದ್ರು ಮಾಡುವ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಈಗ ಏನೇನು ಆಗ್ಬೇಕಂತ ಇಲ್ಲಿ ಮೇನ್ ನೋಡಿ, ನಮ್ಮ ಹಳ್ಳಿ ಕಡೆ ಆಗ್ಲಿ ಅಥವಾ ಸಿಟಿಲೇ ಕೂಡ ತುಂಬಾ ರೋಡ್ ಹಾಳಾಗ್ತಾ ಇದೆ. ಈಗ ಸಿಟಿಲಿ ಗಾಡಿ ಹೊಡಿಯೋದೇ ಕಷ್ಟ ಬಿಡಿದೆ, ಹಳ್ಳಿಯಲ್ಲಿ ಬಿಡಾಕಿ ಸಿಟಿಲಿ ಆಗ್ಬೇಕಲ್ಲ, ಅದು ಮಾಡ್ತಾ ಇಲ್ಲ. ಈಗ ಮಳೆ ಬಿಡಿ, ಮಳೆ ಯಾವಾಗಲೂ ಇರ್ತದೆ, ಈ ಟೈಮ್ ಇರ್ತದೆ, ಇರೋದಿಲ್ಲ. ಇರದಿದ್ದ ಟೈಮ್ದಲ್ಲೂ ಕೆಲಸ ಆಗುದಿಲ್ಲ, ಇದ್ದಾವಾಗಲೂ ಕೆಲಸ ಆಗುದಿಲ್ಲ. ಈಗ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ MLA ದಿನಕರ್ ಶೆಟ್ಟರ್ 2.5 ವರ್ಷ ಆಯ್ತು, ಎಲ್ಲ ಭರವಸೆಗಳೆಲ್ಲ ಈಡೇರಿಸ್ತಾರೆ, ಹೆಂಗ್ ಕೆಲಸ ಮಾಡ್ತಾರೆ? ತಕ್ಕಮಟ್ಟಿಗೆ ಆಗ್ತದೆ, ತಕ್ಕಮಟ್ಟಿಗೆ ಆಗುದಿಲ್ಲ ಅದು. ಹಾಗಾಗಿ ಅದು ಯಾವುದೂ ಆಗುದಿಲ್ಲ ಸರಿಯಾಗಿ. ಎಲ್ಲ ರೋಡ್ ನೋಡಿದ್ರೆ ಹೊಂಡದ ರಾಶಿ, ಬಸ್ ಸ್ಟ್ಯಾಂಡ್ ನೋಡಿದ್ರೆ ಅನ್ನೋನಿ, ಯಾವ್ದು ಕೆಲಸ ಸರಿಯಾಗಿ ಆಗುದಿಲ್ಲ. ಹಾಗಾಗಿ ಯಾವ್ದು ಕೆಲಸ ಸರಿಯಾಗಿ ಆಗುದಿಲ್ಲ. ಹಳ್ಳಿ ಮೇಲೆ ಹೋದ್ರು ಮತ್ತೊಂದು ಅವನಿ, ಹಳ್ಳಿ ಮೇಲೆ ಹೋದ್ರು ಯಾರು ಕೇಳುವವರು ಇಲ್ಲ, ಒಂದೊಂದು ಹೊಂಡ ಬಿದ್ದು ಹೇಳಲಿಕ್ಕೆ ಆಗುದಿಲ್ಲ. ಏನೇನ್ ಭರವಸೆ ಇತ್ತು, ನಿರೀಕ್ಷೆ ಇತ್ತು ನಿಮ್ದು? ಏನೇನು ನಿರೀಕ್ಷೆ ಎಲ್ಲವೂ ಇತ್ತು, ಎಲ್ಲದೂ ಸರಿ ಆಗ್ತದೆ ಹೇಳಿತ್ತು, ಯಾವ್ದು ನಿರೀಕ್ಷೆ ಆಗ್ಲಿಲ್ಲ. ಈಗ ಯಾವ್ದು ನಿರೀಕ್ಷೆ ಆಗ್ಲಿಲ್ಲ. 3ನೇ ಟರ್ಮ್ ಗೆದ್ದಿರೋದವ್ರು. ಹೌದು, 3ನೇ ಟೈಮ್ ಯಾವ್ದು ಸಾಕಾಗಲಿಲ್ಲ ಅವ್ರು ಮಾಡೋದು ಎಂತದ್ದು ಹೇಳಿ. ಏನೇನ್ ಆಗ್ಬೇಕು ಈಗ ಟೋಟಲ್? ಎಲ್ಲವೂ ರಸ್ತೆ ಹೇಳ್ಬೇಕು, ನಾವು ಮೂಲಭೂತ ಸೌಕರ್ಯ, ಲೈಟಿಂಗ್ ಆಗ್ಬೇಕು, ಎಲ್ಲ ಮನೆಗೆ ಯಾವ್ದು ಸರಿಯಾಗಿ ಆಗುದಿಲ್ಲ. ಕುಮಟಾ ಹೊನ್ನಾವರದಲ್ಲಿ MLA ಆಗಿ 2.5 ವರ್ಷ ಆಗಿದೆ ದಿನಕರ್ ಶೆಟ್ಟರ್, 3ನೇ ಟೈಮ್ ಆಗ್ಯಾರ, ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಹೌದು, ಅವ್ರ ಬಗ್ಗೆ ಇಲ್ಲ ನಮ್ಗೇನು ಹೇಳೋದಿಲ್ಲ, ಹಂಗೆಲ್ಲ ಒಳ್ಳೇದೇ ಮಾಡ್ಯಾರೆ ಅವರು. ಮತ್ತೆ ಏನಾದ್ರು ಬಂದ್ರೆ ನಾವು ಅದ್ರ ಮೇಲೆ ಬಗ್ಗೆ ಸರ್ಸ್ಕೊಟ್ಟು ಹೆಂಗಸರು ಅವರು ಉತ್ಪನ್ನ ಹೊಟ್ಟೆಗೋಸ್ಕರ ಮಾಡ್ಕೊಂಡು ತಿನ್ಕೊಂಡು ಹೋಗ್ಲಿ ಅಂತ ಹೇಳ್ಯಾರೆ ಅವರು. ಮತ್ತೆ ನೀವು ಬೇಗ ಕಡೆಗೆ ರೋಡ್ ಆದ್ಮೇಲೆ ನಿಮ್ದು ಹೇಳ್ಬೇಕು ನೀವು ಅಂದಾರೆ. ಆಯ್ತು ಸರ್, ನಮಸ್ಕಾರ ನಿಮ್ಗೆ ಹೇಳ್ಕೊಂಡು ಇದು ಮಾಡ್ಯಾರೆ, ನಮ್ಗೆ ಸಹಾಯ ಮಾಡ್ತಾರೆ. ಬಹಳ ಭರವಸೆಗಳೆಲ್ಲ ಕೊಟ್ಟಿದ್ರಲ್ಲ, ಅವೆಲ್ಲ ಈಡೇರಿಸ್ತಾ ಇದಾರೆ ಏನೋ? ಹೌದು ಹೇಳಿಸ್ತಾ ಇದ್ದಾರೆ. ಏನೇನಾಗ್ಬೇಕು ಈಗ ಇನ್ನು ಏನಿಲ್ಲ, ಇಲ್ಲಿ ರೋಡ್ ಆಗ್ತದಲ್ಲ, ನಮ್ ಕುಳ್ಳಕ್ಕೆ ಸ್ವಲ್ಪ ವ್ಯವಸ್ಥೆ ಜಾಗ ಗೀಗ ಎಲ್ಲ ಮಾಡ್ಕೊಡ್ಬೇಕು ಅವರು ಯಾರಾದ್ರು. ನಾವು ಹೊಟ್ಟೆ ಪಾಲ್ಗೆ ಬರೋದು, ಹೆಂಗಸರು 1 ತಾಸು 2 ತಾಸು ವ್ಯಾಪಾರ ಮಾಡ್ಕೊಂಡು ಹೋಗೋರು ನಾವು. ಹಂಗಾಕಂದ್ರೆ ನಮ್ಗೆ ಬಗ್ಗೆ ಸಹಾಯ ಮಾಡ್ಬೇಕು ಹೇಳಿ ನಿಮ್ಮ ಹತ್ರ ಅವ್ರ ಹತ್ರ ಎಲ್ಲ ಬೇಡ್ಕೊಂತೀನಿ. MLA ಏನ್ ಹೇಳ್ತೀರಿ, ಏನ್ ಕೆಲಸ ಆಗ್ಬೇಕು? MLA ಅವರಿಗೆ ನಮ್ಗೆ ತರಕಾರಿ ಮಾರ್ಲಿಕ್ಕೆ ಎಲ್ಲರೂ ಒಂದ್ ಜಾಗ ಕೊಡಿ ಹೇಳಕ್ ಬೇಡ್ಕೊಳ್ಳೋದು, ಅದೇ ನಮ್ದು. ಬರ್ತಾರ, ಸಿಗ್ತಾರ ಏನಾದ್ರು MLA ಹೋದ್ರೆ? ಈಗ ಸಿಕ್ಕುತ್ತರು, ಅವ್ರು ಒಂದೊಂದು ಸಿಕ್ಕುದಿಲ್ಲ. ಅವಾಗ ಒಂದ್ಸಲ ಹೋಗಿ ಬಂದಿದ್ರು, ಅವ್ರು ಸಿಗ್ಲಿಲ್ಲ. ಒಂದೊಂದು ಸಲ ಸಿಕ್ತರು, ಅವ್ರ ಕೆಲಸ ಮೇಲೆ ಉಳಿತಾರಲ್ರಿ. ನಾವ್ ಹೋದಾಗ ಅವ್ರು ಇರುದಿಲ್ಲ, ಅವ್ರು ಹೋದಾಗ ನಾವ್ ಇರುದಿಲ್ಲ. ಈಗ ಇಲ್ಲಿ ಹುಣ್ಣಿಮೆ ಬೆಳಗಾಗ ಹೇಳ್ತಾವ್ರೆ, ಇಲ್ಲಿ ನಮ್ ಕುಳ್ಳಿಕ್ಕೆ ಇಲ್ವಾ ಆಗುದಿಲ್ಲ. MLA ಬಗ್ಗೆ ಗೌರವ ಉಂಟು, MLA ವ್ಯಕ್ತಿ ಹೌದು, ಆದ್ರೆ ನಮ್ಮವರೇ ಫಂಡ್ ಬಂದ್ರೆ ಮಾತು ಮಾಡೋದಿಲ್ಲ ಅವರು. ಫಂಡ್ ಇಲ್ಲ ಅಲ್ಲ ಅವರಿಗೆ, ಕೆಲಸ ಮಾಡೋದಿಲ್ಲ ಅಂದ್ರೆ ಮಾಡ್ತಾರೆ ಅವರು, ಆದ್ರೆ ಫಂಡ್ ಇಲ್ಲ. ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾಗಿ 2.5 ವರ್ಷ ಆಗಿದೆ, ಹೆಂಗಿದೆ ಅವ್ರ ಆಡಳಿತ? 3ನೇ ಟೈಮ್ ಆಗಿರೋದು, ಎಲ್ಲ ಭರವಸೆಗಳೆಲ್ಲ ಕೊಟ್ಟಿದ್ರು, ಎಲ್ಲ ಈಡೇರಿಸಿದಾರೆ? ಈ 2 ಟೈಮ್ ಅವಧಿಯಲ್ಲೂ ಅವ್ರು ಏನೇನು ಭರವಸೆನ ಹೇಳಿದ್ರಲ್ಲ, ಎಲ್ಲ ಭರವಸೆನೂ ಈಡೇರಿಸಿದ್ದಾರೆ. ಮತ್ತೆ ಅತಿ ಅಭಿವೃದ್ಧಿ ಕಾರ್ಯಗಳನ್ನ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ನಮ್ಮ ಕುಮಟಾ ಕ್ಷೇತ್ರದಲ್ಲಿ ಆದಷ್ಟು ಹಿಂದಿನಿಗೆ ರೋಡ್ ಎಲ್ಲ ಬಹಳ ಇದಾಗಿತ್ತು. ಅವ್ರು ಬಂದ ನಂತರ
ಯಾವುದಕ್ಕಿದ್ರಲ್ಲೂ ಒಂದು ರೋಡ್ ಆಗಿಲ್ಲ ಅಂತ ಹೇಳುದಿಲ್ಲ. ಎಲ್ಲ ಕೆಲಸಗಳನ್ನು ಅವರು ಅಭಿವೃದ್ಧಿ ಪಥದತ್ತ ಕುಮಟವನ್ನ ಕೊಂಡೊಯ್ದಿದ್ದಾರೆ ಅವರು. ಏನೇನ್ ಕೆಲಸ ಮಾಡಿದಾರೆ ಈಗ ಅವರು? ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ರೋಡ್ ಬ್ರಿಡ್ಜ್, ಇತರೆ ಕಾಲೇಜ್ ಇರ್ಬೋದು, ಅದಾದ ಹಲವಾರು ಮತ್ತೆ ನೀರಿನ ಯೋಜನೆ ಇರ್ಬೋದು, ಆದಷ್ಟು ಯೋಜನೆಗಳನ್ನ ತಂದು ಕೆಲಸ ಮಾಡಿದ್ದಾರೆ. ತೃಪ್ತಿ ತಂದಿದೆಯಾ? ಈಗ 10ಕ್ಕೆ ಅಂಕ ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಕೊಡ್ತೀರಿ ನೀವು? 10 ಅಂತ ನಾವು ಕೊಡ್ಲಿಕ್ಕೆ ರೆಡಿ ಇದೀವಿ. ಆಸ್ಪತ್ರೆ ಒಂದು ಬಹಳ ದೊಡ್ಡ ಡಿಮ್ಯಾಂಡ್ ಇಲ್ಲಿ, ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹೌದು, 2 ಟೈಮ್ 4 ಟೈಮ್ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ. ಅದರ ಪರವಾಗಿ ಬಹಳ ಹೋರಾಟನೂ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆ ನಾವು ಖುಷಿಯಿಂದ ಹೇಳ್ಬೋದು. ಏನ್ ತೊಂದರೆ ಇಲ್ಲ. ನಾವು ಕೊಡ್ಕೊಂಡು ರಸ್ತೆ ಎಲ್ಲ ಇದು ಮಾಡಿದ್ದಾರೆ ಅವರು, ನೀರಿಂದೆಲ್ಲ ಮಾಡ್ತಿದ್ದಾರೆ. ಈಗ ಬಹಳ ನಿರೀಕ್ಷೆಗಳಿತ್ತು, ಇದು 3ನೇ ಟೈಮ್ ಅವ್ರು MLA ಆಗ್ಬೇಕಾದ್ರೆ ಅವೆಲ್ಲ ಈಡೇರಿಸ್ತೀರಾ? ಇದು ಆಗ್ತೇ ಅದೇ ದುಡ್ಡು ಬೇಕಲ್ಲ, ಎಲ್ಲ ಫ್ರೀ ಆಗ್ತೇ ಉಂಟಲ್ಲ, ಇಲ್ಲಿ ದುಡ್ಡು ಬೇಕಲ್ಲ ಅಷ್ಟು. ನೋಡಿ ಹೊಂಡ ಬಿದ್ದ ಇಲ್ಲಿ ಬದಿಯಲ್ಲೇ ನೋಡಿ ಯಾವ ತರ ಆಗಿದೆ. ಆಗ್ಬೇಕು ಒಂದೊಂದೇ. ಇನ್ನು 2.5 ವರ್ಷದಲ್ಲಿ ಏನೇನು ಕೆಲಸ ಮಾಡ್ಬೇಕಂತ ಅದೇನು ಹೇಳಲಿಕ್ಕೆ ಬರುದಿಲ್ಲ. ಅದು ನಾವು ಇರುವುದು ಹೊರಗೆ. ಏನ್ ಕೆಲಸ ಆಗ್ಬೇಕು? ನಮ್ಗೆ ನೀರಿಂದ ಮೊದಲಾಗಬೇಕು, ಮನೆ ನೀರು, ಮತ್ತೆ ರೋಡ್ ಇಂದ ಇದೆಲ್ಲ ಆಗ್ತಾ ಇರ್ತಲ್ಲ. ಮತ್ತೇನು 2 ವರ್ಷದಿಂದ ಎಲ್ಲ ಕೆಲಸ ಮಾಡ್ತೀರಾ? ಏನು ಮಾಡ್ತಿದ್ದಾರೆ, ಎಲ್ಲ ದಿನಕರ್ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಮ್ಗೆ ಯಾವ ಕೆಲ್ಸಕ್ಕೂ ತೊಂದರೆ ಇಲ್ಲ, ಎಲ್ಲ ಅವರೇ. ಇಲ್ಲಿ ಈಗ ಈ ಕುಮಟ ರೋಡಿಗಟ್ಟು ಅವರೇ ಎಲ್ಲ ಕೆಲಸ ಮಾಡಿ, ನಮ್ಮ ಮಾರ್ಕೆಟ್ ಎಲ್ಲ ಕೊಂಡು ಅವರೇ ಓಡಾಟ ಮಾಡಿ ನಮ್ಗೆ ಕೆಲಸ ಮಾಡ್ಕೊಡ್ತಾರೆ. ಈಗ ಬಹಳ ಭರವಸೆಗಳೆಲ್ಲ ಕೊಟ್ಟಿದ್ರು, 3ನೇ ಟೈಮ್ ಗೆದ್ದಿದ್ದಾರೆ. ಹೆಂಗೆ ಕೆಲಸ ಎಲ್ಲ ಹೆಂಗೀಗ? ಸರಿ ನಡೀತಾ ಇದೆ ಕೆಲಸ, ಏನ್ ತೊಂದರೆ ಇಲ್ಲ. ನಾವು ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಬರ್ತಾರೆ ಅವರು, ನಮ್ಮ ಆಗುದೆಲ್ಲ ಹೇಳುದಿಲ್ಲ, ಅವರು ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ನಾವು ಇನ್ನು 2.5 ವರ್ಷ ಅವ್ರ ಆಡಳಿತ ಇದೆ, ಏನ್ ಮಾಡ್ಬೇಕು ಇನ್ನೀಗ? ನಮ್ಗೆಲ್ಲ ಆಗ್ಬೇಕು ಈಗ ಕೆಲಸ. ನಮ್ಗೆ ರೋಡ್ ಅದ್ರದ್ದು ಇದ್ರದ್ದೆಲ್ಲ ಆಗ್ಬೇಕು. ನಮ್ಗೆ ಅಲ್ಲೆಲ್ಲ ರೋಡ್ ಆಗೋದು ಅದೆಲ್ಲ ಆಗ್ಬೇಕು. ನಮ್ಗೆ ತಿರ್ಗಾಡೋಕೆ ರೋಡು ಅದೆಲ್ಲ ಮಾಡ್ಕೊಡ್ಬೇಕು ಅವರು. ಎಲ್ಲ ಭರವಸೆಗಳೆಲ್ಲ ಈಡೇರಿಸ್ತಾರೆ. ಕೆಲಸ ಹೆಂಗ್ ಮಾಡ್ತಾರೆ? ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಏನ್ ತೊಂದರೆ ಇಲ್ಲ. ಎಲ್ಲ ಇದೆಲ್ಲ ಮಾಡ್ತಿದ್ದಾರೆ. ಏನು ಅವ್ರ ಮೇಲೆ ಏನು ಆಪ್ತಿಕ ಏನು ಇದಿಲ್ಲ, ಚಲೋ ಒಳ್ಳೆ ಇದು ಮಾಡ್ತಿದ್ದಾರೆ. ನಿಮ್ ನಿರೀಕ್ಷೆಗಳು ಬಹಳ ಇತ್ತು, ಮತ್ತೆ ಅವರು ಭರವಸೆ ಕೊಟ್ಟಿದ್ರು, ಅವೆಲ್ಲ ಈಡೇರಿಸ್ತಿದ್ದಾರೆ. ಮಾಡ್ತಿದ್ದಾರೆ, ಸ್ವಲ್ಪ ಇದು ಬೇಕಲ್ಲ, ಫಂಡ್ ಬರ್ಬೇಕಲ್ಲ ಅವ್ರಿಗೆ, ಅದು ಮಾಡ್ತಿದ್ದಾರೆ. ಏನ್ ತೊಂದರೆ ಇಲ್ಲ, ಏನಿಲ್ಲ. ಅವ್ರ ಮೇಲೆ ನಾವೇನು ದೂರ ಎಲ್ಲರೂ ನಮಗ್ ಬೇಕು. ಏನೇನ್ ಕೆಲಸ ಆಗ್ಬೇಕು ಸರ್? ಇನ್ನು ಇದೆ, ಬಹಳ ಇದೆ. ರೋಡ್ ಆಗುದಿದೆ, ಇದಿದೆ, ರೋಡ್ ಎಲ್ಲ ಆಗ್ತಾ ಉಂಟು, ಮಾಡ್ತಿದ್ದಾರೆ. ಭರವಸೆ ಇದೆ, ಮಾಡಬಹುದು. ಇಲ್ಲಿ ನಿಮ್ಮ ಕುಮಟಾ ಹೊನ್ನಾವರ ಕ್ಷೇತ್ರದ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ದಿನಕರ್ ಶೆಟ್ಟರ್ MLA ಆಗಿರಲ್ಲ, ಭರವಸೆ ಈಡೇರಿಸ್ತೀರಾ? ಹೆಂಗ್ ಕೆಲಸ ಮಾಡ್ತಾರೆ? ಏನೇನ್ ಆಗ್ಬೇಕಿಲ್ಲ? ಇದ್ದಾರೆ ರೋಡ್ಗಳು ಸ್ವಲ್ಪ ಇದಾಗಿದೆ. ರೋಡ್ಗಳು ಸ್ವಲ್ಪ ಹೆಚ್ಚು ಜಾಸ್ತಿ ಒತ್ತು ಕೊಡಬೇಕು. ರೋಡ್ ಆಗಲಿಲ್ಲ. ರೋಡೆಲ್ಲ ಜಾಸ್ತಿ ಮಳೆ ಬಂದು ರೋಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು, ಅದು ಬಾಕಿ ಎಲ್ಲ ಓಕೆ, ಪರವಾಗಿಲ್ಲ. ಈಗ 3ನೇ ಟರ್ಮ್ MLA ಆಗಿರೋದವ್ರು, ಬಹಳ ನಿರೀಕ್ಷೆ ಆಯ್ತು ನಿಮಗೆ, ಹಿಂಗೆ ಕೆಲಸ ಮಾಡ್ಬೇಕಂತ. ಈಗ ಏನೇನ್ ಆಗ್ಬೇಕೀಗ? ಅದೇ ನಮಗೆ ಬಾಕಿ ಎಲ್ಲ ಕೆಲವೊಂದು ಇಂಡಸ್ಟ್ರಿ ಬರಬೇಕು. ಇದು ನಿರುದ್ಯೋಗ ಸಮಸ್ಯೆ ಇದೆ, ಅವೆಲ್ಲ ಒಂದು ಇಂಡಸ್ಟ್ರೀಸು ಏನಾದ್ರು ಇಂಥವೆಲ್ಲ ಬಂದರೆ ಒಂದು ಸ್ವಲ್ಪ ಜನರಿಗೆ ಅನುಕೂಲ ಆಗ್ತದೆ, ಯಂಗ್ ಇದ್ದವರಿಗೆಲ್ಲ. 2.5 ವರ್ಷ ಆಯ್ತು, ಹೆಂಗಿದೆ ಸರ್ ಆಡಳಿತ? ಎಲ್ಲ ಕೆಲಸ ಆಗ್ತಿದೆಯಾ? ಕೆಲಸ ಆಗ್ತಿದೆ, ಏನ್ ತೊಂದ್ರೆ ಇಲ್ಲ. ರೋಡ್ ಅಂದ್ರೆ ಈಗ ಮೇನ್ ಸಿಟಿಯಲ್ಲೇ ರೋಡ್ ಸರಿ ಇರಲ್ರಿ, ಅದಾಗ್ಬೇಕು ಮೇನ್, ಅದೊಂದಾಗಬೇಕು ಮೇನ್. ಈಗ ನೋಡಿ, ಅಲ್ಲಿ ನಿಮ್ದು ಹಳಕರ್ ಕ್ರಾಸ್ ನಿಂದ ಅಲ್ಲಿ ತನಕ ಗಾಡಿ ಹೊಡಿಲಿಕ್ಕೆ ಆಗುದಿಲ್ಲ. ಮೇನ್ ನೋಡಿದ್ರಲ್ಲ ನೀವು, ಹಳಕರ್ ಕ್ರಾಸ್ ನಿಂದ ಎಲ್ಲ ಬಸ್ ಸ್ಟ್ಯಾಂಡ್ ಇದ್ರಲ್ಲೂ ಪಕ್ಕದಲ್ಲೂ ಸಹಿತ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಎಲ್ಲರಿಗೂ, ಜನರಿಗೆಲ್ಲವ. ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಿದೆ, ಗಾಡಿ ಹೊಂಡ ತಪ್ಪಿಸ್ಕೊಂಡು ಹೋಗ್ಕೊಂಡು ಗಾಡಿ ಹೊಡ್ಕೊಳ್ತಾ ಇದ್ದಾರೆ ಕೆಲವೊಂದೆಲ್ಲ. MLA ಅವ್ರಿಗೆ ಹೇಳಿದ್ರೆ ಸ್ಪಂದನೆ ಮಾಡ್ತಾರ? ಅಲ್ಲ, ಅವ್ರು ಸ್ಪಂದನೆ ಮಾಡ್ತಾರೆ, ಅವ್ರ ಬಗ್ಗೆ ಅಂತಲ್ಲ. ಜಿಲ್ಲಾ ಆಡಳಿತ ಒಂದು ತಾಲೂಕು ಆಡಳಿತ ಅದ್ರ ಬಗ್ಗೆ ಇದು ಮಾಡ್ಬೇಕಲ್ಲ, ತಾಲೂಕು ಆಡಳಿತನೂ ಇದು ಮಾಡ್ಬೇಕು ಮೇನು, ಹೌದಲ್ವಾ? ಈಗ ನಾವು MLA ಅವ್ರು ಸ್ಪಂದನೆ ಮಾಡುದು ಅಂತಲ್ಲ, MLA ಅವರು ಯಾವಾಗ ಸ್ಪಂದನೆ ಮಾಡ್ತಾರೆ, ಅದ್ರ ಬಗ್ಗೆ ತೊಂದಿಲ್ಲ. ಆದ್ರೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಅವರು ಇದಕ್ಕೆ ತರಬೇಕಲ್ಲ ಮಾಡ್ಲಿಕ್ಕೆ, ಅವ್ರಿಗೆ ಉತ್ತೇಜನ ಬರ್ತದೆ ಅವಾಗ ಮಾಡ್ಲಿಕ್ಕೆ, ಹೌದಲ್ವಾ? ಕುಮಟಾ ಹೊನ್ನಾವರದಲ್ಲಿ ಲಾಸ್ಟ್ ಟೈಮ್ ಚುನಾವಣೆ ಎಲ್ಲ ನಡೆದಿತ್ತು. MLA ಅವ್ರು ಹೆಂಗ್ ಕೆಲಸ ಮಾಡ್ತಿದ್ದಾರೆ ಸರ್? ಈಗ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. MLA ಅಡ್ಡಿಲ್ಲ, ಯಾವ್ದು ಕೆಲಸ ಹೇಳಿದ್ರು ಮಾಡ್ತೀವಿ. ಈಗ 2.5 ವರ್ಷದಿಂದ ಗೆಲ್ಲಬೇಕಾದ್ರೆ ಸಾಕಷ್ಟು ಭರವಸೆ ಎಲ್ಲ ಕೊಟ್ಟಿದ್ರೆ, ಅವೆಲ್ಲ ಈಡೇರಿಸ್ತೀರಾ? ನಿಮ್ಮೂರಿಗೆ ಏನೇನ್ ಆಗ್ಬೇಕು? ಆಗುದು ಭಾಳ ಇದೆ. ಇದು ಒಂದು ನಾವು ಇದ್ರ ಬಗ್ಗೆ ಹೇಳಿದ್ವಿ, ರೋಡ್ ಬ್ರಿಡ್ಜ್, ಈ ರೋಡ್ ಆಗಿಲ್ಲ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2.5 ವರ್ಷದಲ್ಲಿ ಏನೇನ್ ಆಗ್ಬೇಕು ಇಲ್ಲಿ? ಯಾವ ಕೆಲಸ ಮಾಡಿಕೊಟ್ರು ಚಲೋದು. ಇಲ್ಲಿ ರೋಡ್ ಎಲ್ಲ ಆಗ್ಬೇಕು, ರೋಡ್ ಎಲ್ಲ ಹಾಳಾಗೋದಲ್ಲ, ಅದೆಲ್ಲ ಆಗ್ಬೇಕು. ಮತ್ತೆ ಇಲ್ಲಿ ರಿಕ್ಷಾ ನಿಲ್ಲೋಲು ರೋಡ್ ಸ್ವಲ್ಪ ಆಗ್ಬೇಕು, ಸರಿ. ನೀವೇನ್ ಕೇಳಲಿಲ್ಲ? ಅವ್ರು ಬಂದಾಗೆಲ್ಲ ಕೇಳಲ್ವಾ?
ಎಲ್ಲ ನಮ್ಗೆ ಗೊತ್ತಿಲ್ಲ ಅದು, ನಾವು ಕೇಳಿಲ್ಲ. ಸರ್, ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು, MLA ಆರಿಸ್ತಂದ್ರಿ. ಇಲ್ಲಿ ಎಲ್ಲ ಕೆಲಸ ಹೆಂಗ್ ಮಾಡ್ತೀರಾ ಸರ್? ಎಲ್ಲ ಭರವಸೆ ಈಡೇರಿಸ್ತಾರ? ಗೊತ್ತಾಗುತ್ತಲ್ಲ, ಹೈವೇ ರಸ್ತೆ ಎಲ್ಲ ನೋಡ್ರಿ ಏನಾಗೈತೆ. ಒಂದು ಆಡ್ಲಿಕ್ಕೆ ರಸ್ತೆ ಇಲ್ಲ ಸರಿಯಾಗಿ, ಎಂತದೂ ಇಲ್ಲ ಇಲ್ಲಿ ವ್ಯವಸ್ಥೆ, ಏನು ಫಾಯ್ದಿಲ್ಲ. ಈಗ 3ನೇ ಟೈಮ್ ಗೆದ್ದಿಯಾರ, ಬಹಳ ಭರವಸೆ ಇಟ್ಟಿದ್ರಿ, ಅವೆಲ್ಲ ಏನಾಗಿದೆ? ಏನು ಯಾವುದು ಗ್ಯಾರಂಟಿ ಇಲ್ಲ ಈಗ, ನೆಕ್ಸ್ಟ್ ಹೇಳೋನಿಲ್ಲ. ನೋಡ್ಬೋ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಹಾಕುವ ಮುಂಚಿದೆ ನೋಡು. ಏನೇನ್ ಆಗ್ಬೇಕು ಸರ್? ಈಗ ಈ ಲೈಟ್ ಬೇಕು, ಮೀನ್ ಹೈವೇ ಮೇಲೆ ಲೈಟ್ ಬೇಕು. ಈಗ ಯಾರು ಸತ್ತೋದ್ರಪ್ಪ, ಮೇಲೆ ಹೋಗ್ಲಿಕ್ಕೆ ದಾರಿ ಇಲ್ಲ, ರೋಡ್ ಮೇಲೆ ಹೋಗ್ಬೇಕು. ಈ ರಸ್ತೆ ನೋಡ್ರಿ ನಿಮ್ಗೆ ಕಾಣದ ಹೇಳ್ಬೇಕಿಲ್ಲ ಅಲ್ಲಿ, ಮತ್ತೆ ಒಂದ್ ಲೈಟ್ ಇಲ್ಲ ಅಂತ ಇಲ್ಲ. ಕೇಳಿದ್ರ ನೀವು MLA ಬಂದಾಗೆಲ್ಲ? ಹೇಳ್ದೆ ಮಾಡ್ಕೊಡ ನಿಮ್ಗೆ ಗೊತ್ತಿದೆ, MLA ಅವರೆಲ್ಲ ಮಾಡ್ಕೊಡ್ತಾರೆ ಅಂತ ಮಾಡ್ಕೊಡ್ತಾರೆ ಅವರು. ರೋಡ್ ದೀಪ ಬೇಕು ಸರ್. ಅದು ನಮ್ಗಿದೆ ದಾತರ ಕಪ್ಪಿಗೆಲ್ಲ ಒದಗಿ ಬಸ್ ಸ್ಟಾಪ್ ಅಲ್ಲಿ ಇದೆ, ಅಲ್ಲಿಂದ ನಾವು ಇಳಿದು ಬರುವಾಗೆಲ್ಲ ಸಮಸ್ಯೆ ಆಗ್ತಿದೆ ಸರ್. ಅದು ಈಗ ನೈಟ್ ಈಗ ಬಸ್ ಅಂತ ಇಲ್ಲಿ ನಿಲ್ಸೋಂಗಿಲ್ಲ, ಅಲ್ಲೇ ನಿಲ್ಸ್ತಾರೆ. ಈಗ ನಾವು ಕಾರಲ್ಲಿ ಬಂದ್ರೆ ಅಲ್ಲಿಂದ ಇಳ್ಕೊ ಬರುವಾಗ ನಮ್ಗೆಲ್ಲ ಸಮಸ್ಯೆ ಆಗ್ತಿದೆ. ಒಂದ್ ಲೈಟ್ ಇಲ್ಲ ಸರ್. ಇದು ಇಲ್ಲಿ ಕೇಳಲಿಲ್ಲ ನೀವು MLA ಹತ್ರ? 2.5 ವರ್ಷ ಆಯ್ತಲ್ಲ. 2.5 ವರ್ಷಕ್ಕೆ ಹೇಳಿದ್ರು ಒಂದೇ, ಏನ್ ಮಾಡಿದ್ರು ಒಂದೇ ರೀ. ಏನ್ ಮಾಡಿದ್ರು ಒಂದೇ, ನಮ್ಗೊಂದು ದಾರಿ ದೀಪ ಇಲ್ಲ ಸರ್. ಅದು ಅಲ್ಲ ದಾಟ ಹೋಗೋದು ನೋಡ್ರಿ ಸರ್, ಒಂದು ದೀಪ ಇಲ್ಲ. ಈಗ 2-3 ವರ್ಷದಿಂದ ಒಂದ್ ವ್ಯಕ್ತಿ ತೀರ್ಕೊಂಡಿದ್ದ, ಅಲ್ಲೇ ಬಿದ್ದಿ, ಅದೇ ಗಟ್ರದಲ್ಲಿ ಬಿದ್ದಿ. ಯಾರು ಅದಕ್ಕೆ ಮುಂದೆ ಬರುದಿಲ್ಲ. ಗೆಲ್ಬೇಕಾದ್ರೆ ಬಹಳ ಭರವಸೆ ಕೊಡ್ತಾರಲ್ಲ ಇವರೆಲ್ಲ. ಅವ್ರವ್ರ ಬಿದ್ಕೇರಿ ಅದು ಎಲ್ಲರೂ ಕೊಡ್ತರು. ನಮಗೂ ಅದೊಂದು ನಂಬಿಕೆ ಇರ್ತದೆ, ನಮ್ಮ ಜನ ಮಾಡ್ತಾರೆ ಅಂತ ಹೇಳೋದು ನಂಬಿಕೆ ಇರ್ತದೆ. ಮಾಡ್ಲಿಲ್ಲ ಹೇಳೋದಿಲ್ಲ, ಮಾಡಾರೆ. ಆದ್ರೂ ನಮ್ಗಿದು ದೀಪ ಬೇಕ್ರಿ, ದಾರಿ ದೀಪ ಬೇಕು, ಒಂದು ರೋಡ್ ಸರಿ ಆಗ್ಬೇಕು ಅಲ್ವಾ, ಅಷ್ಟೇ. ನಾವಿವಾಗ ಕುಮಟಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಡ್ಕಣಿ ಅನ್ನೋ ಗ್ರಾಮದಲ್ಲಿದ್ದೇವೆ. ಸರ್, ಈಗ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿ ದಿನಕರ್ ಶೆಟ್ಟಿ 2.5 ವರ್ಷ ಆಗ್ತಾ ಬಂತು. ಅವರೆಲ್ಲ ಭರವಸೆ ಈಡೇರಿಸ್ಯಾರ, ಏನೇನ್ ಕೆಲಸ ಮಾಡಬೇಕಿತ್ತು? ಇಲ್ಲ, ನಮಗೆ ಪಾರದರ್ಶಕವಾಗಿ ಯಾವುದೇ ಆದಂತ ಆಸೆಗಳು ನಮ್ದು ಕೆಲವೊಂದಿದೆ, ಅದು ಯಾವ್ದು ಈಡೇರಿಸಲಿ. ಈಗ ನನ್ನ ಊರಿಂದ ಕೆಲವೊಂದು ವಿಷಯ ತಗೊಂಡೋಗ್ಲು, ಈಗ ನಮ್ಗೆ ಈ ಹೈವೇ ಒಂದು ಓಪನಿಂಗ್ ಆಗಬೇಕಿತ್ತು, ನ್ಯಾಷನಲ್ ಹೈವೇ ಯಾವ್ದು, ಇವರು ಎಲ್ಲರಿಗೂ ಲೆಟರ್ ಮಾಡಿದ್ವಿ. ಆದ್ರೂ MLA ಹತ್ರ ಒಂದ್ಸರಿ ಹೋಗಿದ್ವಿ, ಅದು ಹಾರಿಕೆ ಉತ್ತರ ಬಿಟ್ರೆ ಮತ್ತೆ ನಮ್ಗೆ ಯಾವುದೇ ರೀತಿಯ ಅದರ ಸ್ಪಂದನೆ ಆಗ್ಲಿಲ್ಲ. ಈಗ ನಮ್ಮಲ್ಲಿ ಇದು ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಪಂಚಾಯತ್ ಇದೆ, ಶಾಲಾ ಕಾಲೇಜು ಹುಡುಗರಿಗೆಲ್ಲ ಹೋಗೋದು ಮತ್ತೆ 3 ಕಿಲೋಮೀಟರ್ ಸುತ್ತಾಕ ಬರ್ಬೇಕಾಗ್ತದೆ. ಎಕ್ಸಾಮ್ ಟೈಮಲ್ಲಿ 15ರಿಂದ 20 ನಿಮಿಷ ವ್ಯತ್ಯಯವಾಗ್ತದೆ. ಹಾಗಾಗಿ ಇನ್ ಟೈಮಲ್ಲಿ ಹೋಗಿ ಅವ್ರಿಗೆ ಎಕ್ಸಾಮ್ ಬರೆಯುವಂತ ವ್ಯವಸ್ಥೆಗೆ ಬಹಳ ಅನಾನುಕೂಲ ಇದೆ. ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ವ್ಯವಸ್ಥೆ 5,000 ಜನಸಂಖ್ಯೆ ಇರುವಂತಹ ಒಂದು ಈ ಏರಿಯಾದಲ್ಲಿ ಒಂದು ಡಿವೈಡರ್ ಓಪನ್ ಮಾಡ್ಕೊಳ್ಳೋಕೆ ನಮಗೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಅದನ್ನೇ MLA ಗಮನಕ್ಕೆ ತಂದಿದ್ದೀವಿ. ಸದ್ಯ ಸಂಬಂಧಪಟ್ಟಂತೆ MP ಅವ್ರ ಜೊತೆಗೂ ಹೋಗಿ ಮಾತಾಡುವಂತ ವ್ಯವಸ್ಥೆಗೆ ಈಗ ಮುಂದಿನ ದಿವಸದಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ. ಅದು ಏನಾಗ್ತದೋ ಗೊತ್ತಿಲ್ಲ. ಯಾವುದೇ ರೀತಿ ಕಾಮಗಾರಿಗಳಲ್ಲಿ ನಮ್ಗೆ ತೃಪ್ತಿಕರವಾಗಿಲ್ಲ. ಯಾವ್ದು ಈಡೇರ್ತದೆ? ಯಾಕೆ ಕೇಳಿದ್ರೆ ಅನುದಾನ ಇಲ್ಲ. ಗೌರ್ಮೆಂಟ್ ಪಾಸ್ ಮಾಡಿದ್ರೆ ಮಾಡುದು ಹೇಗೆ ಮಾಡಿದ್ರು, ನಾವು ಯಾರ ಹತ್ರ ಕೇಳುದು? ಮತ್ತೆ MLA ಸರಿಯಾದ ಸ್ಪಂದನೆ ಮಾಡಿ ಅವರು ಹೋರಾಟದಲ್ಲಿ ಅವರು ಮಾಡ್ತಿದ್ದಾರೆ. ಜನಾಭಿವೃದ್ಧಿ ಕೆಲಸದವರು ಮಾಡ್ತಾ ಇಲ್ಲ. ಸರ್ಕಾರ ಯಾವ ಬಿಡ್ತದೆ ಯಾವ ಹೋಗ್ತದೆ, ಅದೇ ಬಿಟ್ಟರೆ ಮತ್ತೆ ಯಾವುದೇ ರೀತಿ ಇದಾಗ್ತಾ ಇಲ್ಲ ಅಲ್ಲಿ. ಸರ್ಕಾರ ಏನ್ ಮಾಡ್ಬೇಕು ಸರ್? ಇನ್ನು 2.5 ವರ್ಷ ಇದೆ, ಏನೇನ್ ಕೆಲಸ ಹೇಗೆ ಮಾಡ್ಬೇಕು? ನಾವು ಆರಿಸ್ಕೊಂಡಿದ್ದೇವೆ, ಪ್ರತಿನಿಧಿಗಳು ಹೋರಾಟ ಮಾಡಿ ಅನುದಾನವನ್ನು ತಂದು ಅಭಿವೃದ್ಧಿ ಪಡಿಸಬೇಕು. ನಾವು ಒಂದು MLA ಕಳಿಸ್ತೇವೆ, ಒಂದು ವಿಧಾನ ಪರಿಷತ್ತಿಗೆ ನಾವು ಓಟ್ ಹಾಕಿ ಕಳಿಸ್ತೇವೆ. ಅವ್ರು ಯಾಕೆ ಕಳಿಸ್ತೇವೆ? ನಾವು ಏನೋ ಅಭಿವೃದ್ಧಿ ಆಗಲಿ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಗ್ರಾಮ ಕ್ಷೇತ್ರ, ಅದೇ ಮಾಡಿದ ಮೇಲೆ ಮತ್ತೆ ಯಾರ ಹತ್ರ ಹೇಳುದು? ಅವರೇ ಮಾಡ್ಬೇಕು, ಒತ್ತು ಕೊಟ್ಟು ಎಲ್ಲಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ತರಬೇಕು ಅವರು. ಇನ್ನು ನಾವೇನು ಹೋರಾಟ ಮಾಡ್ಲಿಕ್ಕೆ ಆಗುದು? ನಾವೆಲ್ಲ ಹೋಗೋ ಹೋರಾಟ ಮಾಡ್ಲಿಕ್ಕೆ ಅವ್ರು ಆಸ್ಪತ್ರೆ ಕೊಡ್ತಾರೆ ಇಲ್ಲ, ಎಲ್ಲ ಸರ್ಕಾರದ ಪೊಲೀಸ್ ಸ್ಟೇಷನ್ ನಾಳೆಗೆ ಹೋಗುದು. ಎಲ್ಲರೂ ಹೋದ ಯಾಕೆ? ನಮ್ಮ ಪ್ರತಿನಿಧಿಯಾಗಿ ಅವ್ರಿಗೆ ಕೊಟ್ಟದಿರ್ತೇವೆ ನಾವು, ಅವರೇ ಮಾಡ್ಬೇಕದು. ಕ್ಷೇತ್ರದಲ್ಲಿ ಕಳೆದ ಒಂದು 6 ತಿಂಗಳಿಂದ ವಿಪರೀತವಾದ ಮಳೆ ಇದೆ. ಮಳೆ ಇರೋದ್ರಿಂದ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ ಮಳೆಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಂತ ಹೇಳಿ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತಲ್ಲ. ಸರ್ಕಾರ ಈಗಾಗಲೇ ನಮ್ಮ ಗೋಕರ್ಣ ಮಾದಿಗೆ ರಸ್ತೆಗೆ ಅನುದಾನ ನೀಡಿದೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಮಳೆ ಬರ್ತಾ ಇದೆ. ಹಾಗಾಗಿ ಈ ರಸ್ತೆ ಆಗಿಲ್ಲ. ಆದ್ರೆ ಆದಷ್ಟು ಬೇಗ ರಸ್ತೆ ಆಗ್ಬೇಕು ಅನ್ನೋದು ಜನರ ಅಭಿಪ್ರಾಯ ಹೌದು, ನಮ್ಮೆಲ್ಲ ಮಾಜಿ ಪ್ರತಿನಿಧಿಗಳ ಅಭಿಪ್ರಾಯವೂ ಕೂಡ ಹೌದು. ಹಾಗಂತ ಹೇಳಿ ದಿನಕರ್ ಶೆಟ್ಟರು ಅವರ ಪ್ರಕಾರ ಅವರು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಜನರಿಗೆ ಅದರ ಪ್ರಮಾಣ ಎಷ್ಟು ಮುಟ್ಟಿದೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನಾವು ಅವ್ರಿಗೆ ಕೆಲಸದ ತುಲನೆಯನ್ನು ಮಾಡಿಲ್ಲ. ಇಲ್ಲಿ ಲೋಕಲ್ MLA BJP ಇದ್ದಾರೆ, ಅದಕ್ಕೆ ಅನುದಾನ ಕೊಡ್ತಿಲ್ಲ ಅನ್ನೋದು ಆರೋಪ. ಅದು ತಪ್ಪು ಕಲ್ಪನೆ. ಜನರಿಗೆ ತಲುಪ್ತಾ ಇದ್ದಾರೆ. ಕೆಲಸ ಇನ್ನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಕೆಲಸ ಆ ಮಟ್ಟಿಗೆ ಆಗ್ತಾ ಇಲ್ಲ. ಈಗ ಒಂದು 10ಕ್ಕೆ ಅಂಕ ಕೊಡೋದಾದ್ರೆ ಎಷ್ಟು ಕೊಡ್ತೀರಾ ಅವ್ರ ಕೆಲಸ ನೋಡಿ? ಒಂದು 7 ಕೊಡ್ತೇವೆ. ದಿನಕರ್ ಶೆಟ್ಟರು 2.5 ವರ್ಷ ಆಯ್ತು MLA ಆಗಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಭರವಸೆಗಳನ್ನೆಲ್ಲ ಕೊಟ್ಟು ಶಾಸಕರಾಗಿ ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಚಲೋ ಕೆಲಸ ಮಾಡ್ತಾರೆ ನೋಡ್ರಲ್ಲ, ಚಲೋ ಕೆಲಸ ಮಾಡಿದ್ದಾರೆ. ಏನೇನಾಗ್ಬೇಕಿತ್ತು? ಏನೇನ್ ಮಾಡಿ ಎಲ್ಲ ಮಾಡಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಮತ್ತೆ ರೋಡ್ ಒಂದು ಆದ್ರೆ ಸಾಕಷ್ಟೇ, ಬಾಕಿದೆಲ್ಲ ಕೆಲಸ ಮಾಡ್ಯಾರ.
ಈಗ ಬಹಳ ನಿರೀಕ್ಷೆ ಇತ್ತು ಜನರಿಗೆ, 3ನೇ ಟರ್ಮ್ MLA ಆಗಿದೆ. ಅದೊಂದು ಮಾಡ್ಬೇಕು, ಅರ್ಧ ಮಾಡಿದ್ದಾರೆ ಅವರೇ, ಮತ್ತೊಂದು ಬಂಡವನ್ನು ಪೂರ್ತಿ ಮುಗಿಸ್ಬೇಕು ಅವರು. ಹೇಳ್ರಣ್ಣ, ಹೆಂಗಿದೆ 2.5 ವರ್ಷದ ಆಡಳಿತ? ಈಗ ಈಗಿನ ಆಡಳಿತದಲ್ಲಿ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಎಲ್ಲ ಊರಿನ ಜನಕ್ಕೂ ಸರಿಯಾದ ಒಂದು ಸುದ್ದಿ ಅಥವಾ ಮೆಸೇಜ್ ಅಂತಾರಲ್ಲ ಅದನ್ನು ಕೊಡ್ತಾ ಇದೆ. ಅವ್ರದ್ದೆಲ್ಲ ಕೆಲಸ ಬಂದಿಲ್ಲ. ಈಗ ಗೋಕರ್ಣ ಬಹಳ ಟೂರಿಸ್ಟ್ ಎಲ್ಲ ಬರ್ತಾರೆ, ಇಲ್ಲಿ ಏನೇನ್ ಕೆಲಸ ಆಗ್ಬೇಕಾಯ್ತು, ಅವ್ರೇನೇನ್ ಮಾಡ್ಯಾರ? ಅವ್ರದ್ದೆಲ್ಲ ಇವ್ರಿಗೆ ಕೇಳ್ಬೇಕು, ಯಾರಿಗೆ. ನೀವು ವೋಟರ್ ಆಗಿ ಏನ್ ಹೇಳಿ? ನಮ್ದು ವೋಟರ್ ಆಗಿ ಅವರೆಲ್ಲ ಮಾಡ್ತಾ ಇದ್ದಾರೆ. ಈಗೆಲ್ಲ ಈ ನಮ್ದು ಗಟಾರದ ವ್ಯವಸ್ಥೆ ಎಲ್ಲ ನಡೀತಾ ಉಂಟು, ಏನು ತೊಂದರೆ ಇಲ್ಲ. ಅದ್ರ ಸಲುವಾಗಿ ಎಲ್ಲ ಅವ್ರ ಕೆಲಸ ಎಲ್ಲ ಅಡ್ಡಿಲ್ಲ, ಮಾಡೋದು ಕೆಲಸಕ್ಕೆಲ್ಲ ನಾವು ತೊಂದರೆ ಇಲ್ಲ. ಅದು ಕೆಲಸ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಮ್ಗೆ ಹೆಮ್ಮೆನೆಯ. ನಮ್ಮ ಜನರದೆಲ್ಲ ಸಪೋರ್ಟ್ ಉಂಟು. ಇಲ್ಲಿ ಏನು ಅಂದ್ರೆ ಮೇನ್ ಅಂದ್ರೆ ರಸ್ತೆ ಸಮಸ್ಯೆ. ರಸ್ತೆ ಯಾವುದು ಸರಿಯಾದ ರಸ್ತೆ ಇಲ್ಲ. ಮತ್ತೆ ಈ ಎಲ್ಲಾ ಹೋಟೆಲ್ನವರು ಸೇರಿ ರೋಡ್ನಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ, ಲಾಡ್ಜಿಂಗ್ನವರು. ಮತ್ತೆ ಅದರಿಂದ ನಮ್ಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಅಂದ್ರೆ ಹೊಂಡದಲ್ಲಿ ನಾವು ಹೋಗ್ಬೇಕಾಗ್ತದೆ, ಅವರು ಪಾರ್ಕಿಂಗ್ ಮಾಡ್ತಾರೆ ರೋಡ್ನಲ್ಲಿ. ಇದೇ ದೊಡ್ಡ ಸಮಸ್ಯೆ ಅಂದ್ರೆ ಇದೇ. ಈಗ ಇದು ಬಹಳ ಗೋಕರ್ಣ ತುಂಬಾ ಜನ ಟೂರಿಸ್ಟ್ ಎಲ್ಲ ಬರ್ತಾರೆ, ಆದ್ರೆ ನೀವು MLA ಅವರಿಗೆಲ್ಲ ಹೇಳಲ್ಲ ಈ ರೀತಿ ಹಿಂಗ್ ಪ್ರಾಬ್ಲಮ್? ಹೇಳ್ತೇವೆ, ಎಲ್ಲಾನು ಮಾಡ್ತೇವೆ, ಆದ್ರೂ ಯಾವುದು ಅದು ಜಾರಿಗೆ ಬರುವುದಿಲ್ಲ, ಹೇಳಿದಷ್ಟೇ ಹೊತ್ತಿರ್ತದೆ. ಈಗ 2.5 ವರ್ಷ ಆಡಳಿತ ಏನ್ ತೃಪ್ತಿ ತಂದಿದ್ಯಾ? ಮಾಡ್ತೀರಾ ಚೆನ್ನಾಗಿ? ತೃಪ್ತಿ ಇಲ್ಲ ಇದರಿಂದ. ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಕಳೆದ 2.5 ವರ್ಷದ ಆಡಳಿತದ ಅವಧಿಯಲ್ಲಿ ಶಾಸಕರ ಕಾರ್ಯನ ಕೆಲವರು ತೃಪ್ತಿ ತಂದಿದೆ ಅಂತ ಇದ್ರೆ, ಇನ್ನು ಕೆಲವರು ರಸ್ತೆಗಳನ್ನ ಸರಿಪಡಿಸಬೇಕು, ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಾಸಕರು ಧ್ವನಿಯಾಗಬೇಕು ಅನ್ನೋದು ಇಲ್ಲಿನ ಮತದಾರರ ಅಭಿಪ್ರಾಯ ಆಗಿದೆ. ಇದು ಈ ಹೊತ್ತಿನ ಸ್ಪೆಷಲ್. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.